ರಾಜ್ಯ ಕಾಂಗ್ರೆಸ್ನಿಂದ ಮತ್ತೆ ಭಾರತಕ್ಕೆ ಅಪಮಾನ ಮಾಡಲಾಗಿದೆಯಾ? ಭಾರತದ ನಕ್ಷೆಯನ್ನ ಸರಿಯಾಗಿ ಮುದ್ರಿಸದೆ ಮತ್ತೆ ಕಾಂಗ್ರೆಸ್ ಪಕ್ಷ ಭಾರತದ ನಕ್ಷೆಗೆ ಅವಮಾನ ಮಾಡಿದೆ ಎಂಥದ್ದೊಂದು ಆರೋಪ ಕೇಳೋಕೆ ಸಿಕ್ಕಿದೆ. ಗಾಂಧೀಜಿಯವರ ಬೆಳಗಾವಿಗೆ ಬಂದ ಸಂದರ್ಭದ ಶತಮಾನೋತ್ಸವ ಸಮಾರಂಭವನ್ನ ಏರ್ಪಡಿಸಲಾಗಿದೆ ಬೆಳಗಾವಿಯಲ್ಲಿ. ಇದರ ಬ್ಯಾನರ್ನಲ್ಲಿ ಪಿಒಕೆ ಮಂಗಮಾಯವಾಗಿದೆ. ಹಿಂದೆ ನೆನಪಿರಬಹುದು, ಈ ಗ್ಯಾರಂಟಿ ಬಲ ಅನ್ನೋ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪಕ್ಷ ಪೋಸ್ಟ್ ಮಾಡಿತ್ತು. ಅದರಲ್ಲೂ ಕೂಡ ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಲಾಗಿತ್ತು ಅನ್ನೋ ಆರೋಪ. ಪೋಸ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಯಿತು, ಅದಾದ ತಕ್ಷಣವೇ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿತ್ತು ರಾಜ್ಯ ಕಾಂಗ್ರೆಸ್ ಘಟಕ. ಇದೀಗ ಮತ್ತೆ ಬೆಳಗಾವಿಯ ಕಾರ್ಯಕ್ರಮಕ್ಕೆ ಹಾಕಿರುವಂತಹ ಈ ಪೋಸ್ಟರ್ಗಳಲ್ಲಿ ಭಾರತದ ನಕ್ಷೆಯಿಂದ ಪಿಒಕೆ ಅದನ್ನ ಬೇರ್ಪಡಿಸಿ ಇಲ್ಲದ ಭಾರತದ ನಕ್ಷೆಯನ್ನ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ದೇಶದ್ರೋಹದ ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿಯ ನಾಯಕರು. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಆ ಒಂದು ಪೋಸ್ಟರ್ನಲ್ಲಿ ಇರುವ ಭಾರತದ ನಕ್ಷೆಯಿಂದ ಪಿಒಕೆ ಮಂಗಮಾಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ನ್ಯೂಸ್ ಡೆಸ್ಕ್ ನಿಂದ, ಹಾಗೆ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಬೆಳಗಾವಿನ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ನನ್ನ ಧ್ವನಿ ತಲುಪ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಎಡವಟ್ಟು. ಕಳೆದ ಕೆಲವೇ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದ ಪೋಸ್ಟರ್ನಲ್ಲಿ, ಇವತ್ತು ಬೆಳಗಾವಿಯ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನು ಬೆಳಗಾವಿಯಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗತ್ತೆ. ಆ ಒಂದು ಅಧಿವೇಶನದ ಸಂದರ್ಭದಲ್ಲಿ ಗಾಂಧೀಜಿ ಅವರು ಏನು ಆ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯಲ್ಲಿ 2 ದಿನಗಳ ಕಾಲ ಶತಮಾನೋತ್ಸವ ಸಂಭ್ರಮವನ್ನು ಮಾಡಲಾಗ್ತಿದೆ. ಮತ್ತು ಏನು ಈ ಒಂದು ಸಂಭ್ರಮ ಸಂದರ್ಭದಲ್ಲಿ ಸಾಕಷ್ಟು ಬ್ಯಾನರ್ಗಳನ್ನು ಹಾಕಲಾಗಿದೆ. ಆ ಒಂದು ಬ್ಯಾನರ್ಗಳಲ್ಲಿ ಏನು ಭಾರತ ದೇಶದ ಏನು ನಕ್ಷೆಯನ್ನು ವಿರೂಪ ಮಾಡಿದಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಬಹುತೇಕ ಏನ್ ಬ್ಯಾನರ್ಗಳನ್ನು ಹಾಕಿದ್ದಾರೆ ನಗರದಲ್ಲಿ, ಇಡೀ ನಗರದಲ್ಲಿ ಹಾಕಿರುವಂತಹ ಬಹುತೇಕ ಬ್ಯಾನರ್ಗಳಲ್ಲಿ ಕೂಡ ಭಾರತದ ನಕ್ಷೆಯನ್ನ ವಿರೂಪ ಮಾಡಿದ್ದಾರೆ. ಅದರಲ್ಲಿ ಇದಕ್ಕೆ ಏನು ಬಿಜೆಪಿಯ ನಾಯಕರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಾಕಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾರೆ. ಮತ್ತು ಈ ರೀತಿಯಾದಂತಹ ಬ್ಯಾನರ್ಗಳು ಏನಿವೆ ಅದು ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಮಾತ್ರ ಕಾಣ್ ಸಿಗುತ್ತವೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಲಾಗಿದೆ. ಆದರೆ ಈ ಏನು ಶತಮಾನೋತ್ಸವ ಸಂಭ್ರಮದಲ್ಲಿ ಇರಬೇಕಾದಂತ ಏನು ಕಾಂಗ್ರೆಸ್ ಒಂದು ಎಡವಟ್ಟನ್ನು ಮಾಡಿಕೊಂಡಿತ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಆದರೆ ಏನು ಇಡೀ ನಗರದಲ್ಲಿ ಕೂಡ ಈಗಲೂ ಕೂಡ ಅದೇ ಬ್ಯಾನರ್ಗಳನ್ನು ಅಳವಡಿಸಿ ಎಡವಟ್ಟನ್ನು ಮುಂದುವರಿಸ್ತದೆ. ಆದರೆ ಇನ್ನಾದ್ರೂ ಏನು ಕಾಂಗ್ರೆಸ್ ರಾಜ್ಯ ನಾಯಕರು ಎಚ್ಚೆತ್ತುಕೊಳ್ತಾರ ಮತ್ತು ಇದನ್ನ ಯಾಕೆ ಈ ರೀತಿ ವಿರೂಪವನ್ನ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಮೈಲಾರಿ. ಹಾಗೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ಕೂಡ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಬಂದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತದ ವಿರೂಪಗೊಳಿಸಿದ ನಕ್ಷೆಯನ್ನ ತೋರಿಸೋದು ಕೂಡ ಅಪರಾಧ. ಹೀಗಾಗಿ ನಾವು ಅದನ್ನ ಬ್ಲರ್ ಮಾಡಿ ತೋರಿಸ್ತಾ ಇದ್ದೇವೆ. ಈ ಸ್ವಾಗತದ ಬ್ಯಾನರ್ ಇದು ರಾಹುಲ್ ಗಾಂಧಿ ಅವರದ್ದು, ಸೋನಿಯಾ ಗಾಂಧಿ ಅವರದ್ದು ಭಾವಚಿತ್ರವನ್ನು ಹಾಕಿದ್ದಾರೆ. ಆದರೆ ಅದರ ಮೇಲೆ ಭಾರತದ ನಕ್ಷೆ, ವಿರೂಪಗೊಂಡಿರುವ ಭಾರತದ ನಕ್ಷೆಯನ್ನ ಹಾಕಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, ಭಾರತದ ಭೂಪಟವನ್ನ ಈ ರೀತಿಯಾಗಿ ಸರಿ ಅಲ್ಲದ ಕ್ರಮದಲ್ಲಿ ತೋರಿಸೋದು ಕೂಡ ಕಾನೂನಾತ್ಮಕವಾಗಿ ಅಪರಾಧ. ಇದು ಕೆಲವೇ ದಿನಗಳ ಅಂತರದಲ್ಲಿ 2ನೇ ಬಾರಿ ಆಗ್ತಾ ಇರೋ ಎಡವಟ್ಟು ಕಾಂಗ್ರೆಸ್ ಪಕ್ಷದಿಂದ. ಎಸ್ ಸ್ಮಿತಾ, ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಈ ಒಂದು ಸಮಾವೇಶ ನಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಗಣ್ಯರಿಗೆ ಆಹ್ವಾನ ನೀಡಿ ಅಲ್ಲಿ ಅವರ ಫೋಟೋಗಳನ್ನು ಹಾಕಿದ್ದಾರೆ. ಅದರ ಜೊತೆಗೆ ಈ ಮೇಲ್ಭಾಗದಲ್ಲಿ ಹಾಕಿರುವಂತಹ ಭಾರತದ ಮ್ಯಾಪ್ ಏನಿದೆ, ಆ ಒಂದು ಮ್ಯಾಪ್ನಲ್ಲಿ ಪಾಕ್ ಆಕ್ರಮಿತ ಪಿಒಕೆ ಸೇರಿದಂತೆ ಹಲವಾರು ಭಾಗಗಳು ನಾಪತ್ತೆಯಾಗಿದೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಮುಖ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ
ಈ ಒಂದು ಫೋಟೋಗಳನ್ನ ಹಾಕಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಇಷ್ಟು ಕೂಡ ಗೊತ್ತಾಗಲ್ವಾ ಅನ್ನುವಂಥದ್ದು. ನಮ್ಮ ಭಾರತದ ನಕ್ಷೆ ಏನಿದೆ, ಮ್ಯಾಪ್ ಏನಿದೆ, ಅದು ಯಥಾ ಪ್ರಕಾರ ಇದ್ದಿದ್ರೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಕೂಡ ಆಗ್ತಿರ್ಲಿಲ್ಲ, ಯಾರು ಕೂಡ ಆರೋಪಗಳನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಇರುವಂತಹ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇರುವಂತಹ ಪ್ರಮುಖವಾದಂತ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. ಹಾಗಾಗಿ ಈ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಬೈ ಮಿಸ್ಟೇಕ್ ಆಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇವನ್ ನಾವು ಗೂಗಲ್ ನಲ್ಲಿ ಒಂದು ಮ್ಯಾಪ್ ಫೋಟೋ ಹುಡುಕಿದ್ರು ಕೂಡ ಅದರಲ್ಲಿ ಯಥಾವತ್ತಾಗಿ ನಮ್ಮ ಭಾರತದ ಮ್ಯಾಪ್ ಸಿಗುತ್ತೆ. ಆದ್ರೆ ಇಲ್ಲಿ ಈ ಒಂದು ಫ್ಲೆಕ್ಸ್ ಗಳಲ್ಲಿ ಹಾಕಿರುವಂತಹ ಮ್ಯಾಪ್ ಏನಿದೆ, ಇದರಲ್ಲಿ ವಿರೂಪಗೊಂಡಿರುವಂತಹ ಮ್ಯಾಪ್ ಇರುವಂತದಕ್ಕೆ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ, ಹಾಗೆ ಧನ್ಯವಾದ ಸುನಿಲ್, ಇಬ್ಬರಿಗೂ ಕೂಡ. ರಾಜ್ಯ ಕಾಂಗ್ರೆಸ್ನಿಂದ ಮತ್ತೆ ಭಾರತಕ್ಕೆ ಅಪಮಾನ ಮಾಡಲಾಗಿದೆಯಾ? ಭಾರತದ ನಕ್ಷೆಯನ್ನ ಸರಿಯಾಗಿ ಮುದ್ರಿಸದೆ ಮತ್ತೆ ಕಾಂಗ್ರೆಸ್ ಪಕ್ಷ ಭಾರತದ ನಕ್ಷೆಗೆ ಅವಮಾನ ಮಾಡಿದೆ. ಇಂಥದ್ದೊಂದು ಆರೋಪ ಕೇಳೋಕ್ ಸಿಕ್ಕಿದೆ. ಗಾಂಧೀಜಿಯವರ ಬೆಳಗಾವಿಗೆ ಬಂದ ಸಂದರ್ಭದ ಶತಮಾನೋತ್ಸವ ಸಮಾರಂಭವನ್ನ ಏರ್ಪಡಿಸಲಾಗಿದೆ ಬೆಳಗಾವಿಯಲ್ಲಿ. ಇದರ ಬ್ಯಾನರ್ನಲ್ಲಿ ಪಿಒಕೆ ಮಂಗಮಾಯವಾಗಿದೆ. ಹಿಂದೆ ನೆನಪಿರಬಹುದು, ಈ ಗ್ಯಾರಂಟಿ ಬಲ ಅನ್ನೋ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪಕ್ಷ ಪೋಸ್ಟ್ ಮಾಡಿತ್ತು. ಅದರಲ್ಲೂ ಕೂಡ ಭಾರತದ ಮ್ಯಾಪ್ ಅನ್ನ ವಿರೂಪಗೊಳಿಸಲಾಗಿತ್ತು ಅನ್ನೋ ಆರೋಪ. ಪೋಸ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ, ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಯಿತು, ಅದಾದ ತಕ್ಷಣವೇ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿತ್ತು ರಾಜ್ಯ ಕಾಂಗ್ರೆಸ್ ಘಟಕ. ಇದೀಗ ಮತ್ತೆ ಬೆಳಗಾವಿಯ ಕಾರ್ಯಕ್ರಮಕ್ಕೆ ಹಾಕಿರುವಂತಹ ಈ ಪೋಸ್ಟರ್ಗಳಲ್ಲಿ ಭಾರತದ ನಕ್ಷೆಯಿಂದ ಪಿಒಕೆ ಅದನ್ನ ಬೇರ್ಪಡಿಸಿ ಇಲ್ಲದ ಭಾರತದ ನಕ್ಷೆಯನ್ನ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ದೇಶದ್ರೋಹದ ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿಯ ನಾಯಕರು. ಬೆಳಗಾವಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಆ ಒಂದು ಪೋಸ್ಟರ್ನಲ್ಲಿ ಇರುವ ಭಾರತದ ನಕ್ಷೆಯಿಂದ ಪಿಒಕೆ ಮಂಗಮಾಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ನ್ಯೂಸ್ ಡೆಸ್ಕ್ ನಿಂದ, ಹಾಗೆ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಬೆಳಗಾವಿನ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮೈಲಾರಿ, ನನ್ನ ಧ್ವನಿ ತಲುಪ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಎಡವಟ್ಟು. ಕಳೆದ ಕೆಲವೇ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದ ಪೋಸ್ಟರ್ನಲ್ಲಿ, ಇವತ್ತು ಬೆಳಗಾವಿಯ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ